ಇದ್ದಾರೆ. ಸ್ವಿಚ್ ಆಫ್ ಇಲ್ಲ. ಇರ್ಲಿ ಇರ್ಲಿ. ಧನ್ಯವಾದಗಳು ಧನ್ಯವಾದಗಳು. ಡಿ ಬಾಸ್ ಜಲ್ದಿ ಬರ್ಲಿ ಅಂತ ಕೇಳ್ಕೊತೀನಿ. ಥಿಯೇಟ್ರಕ್ಕ ಎಲ್ಲರೂ ಹೋಗಿ ನೋಡ್ರಿ ಅಂತ ಕೇಳ್ಕೊತೀನಿ. ಆ ದೇವ್ರೊಳಗೆ ಪ್ರಾರ್ಥಿಸ್ತೀನಿ. ಗಂಡ್ ಮಕ್ಳಿಗೆ ಒಂದು ವಿಷಯ ಹೇಳ್ತೀನಿ. ಹೇಳ. ಯಾರು ದಾರು ಪೀರು ಕುಡ್ಯಾಕ ಹೋಗ್ಬೇಡ್ರಿ. ದಾರು ಕುಡಿಬೇಡ್ರಿ, ಸರಿ ಕುಡ್ರಿ. ಬೀರ ಒಂದ್ ಮಾತು ಕೇಳ್ತೀನಿ, ಹೇಳ್ತಿ. ಹೇಳ. ಈಗ ಕುಡಿಯೋರದ್ ಬೇಡ. ಈಗ ನೀ ಹೇಳೋದು ಒಳ್ಳೆ ವಿಚಾರ. ಹೌದು. ಕುಡ್ದು ಯಾಕೆ ಸಾಯ್ತಿರಪ್ಪ ಅಂತ ಹೇಳತ್ತಿ. ಹೌದು ಹೌದು ಹೌದು. ಕುಡಿಲಾರ್ದಾರ ಯಾಕೆ ಬದುಕಿಲ್ಲ? ಅದು ಅವ್ರ ಯಾಕೆ ಸಾಯತ್ತಾರ? ಅವ್ರ ಸ್ವಲ್ಪ ಕುಡ್ದವ್ರು ಜಲ್ದಿ ಸಾಯ್ತಾರ. ಅಟ ಯಾರಾದ್ರೂ ಹೋಗೋದಲ್ಲ. ಹೋಗುದ ನಾವ್ ಒಂದಿನ ಮೊದಲು ಹೋಗಿ ಒಂದಿನ ಲೇಟ್ ಆಗಿ ಬರ್ತಾನ. ಅಟ್ಟ ಕುಡಿಯೋದ್ರಿಂದ ನಮ್ ಹೆಣ್ಮಕ್ಳ ಮನ್ಯಾಗ ಜಗಳ ನಡೆದವು. ಆ ಜಗಳ ಸಂಬಂಧನ ಕುಡಿಯತ್ತೀವಿ ನಾವು. ಹಂಗಲ್ಲ, ನಮ್ ಹೆಣ್ಮಕ್ಳು ಖುಷಿಯಾಗಿರ್ಬೇಕಂದ್ರೆ ನೀವು ಕುಡಿಯೋದು ಬಿಡಬೇಕು. ಯಾರು ಹೇಳ್ದಾರ? ನಾ ಹೇಳತ್ತೀನಿ. ನಮ್ಮ ನಾವು ಮರಿಬೇಕಂದ್ರೆ ನಾವು ಕುಡ್ಕೊಂತ ಇರ್ಬೇಕು. ಅಂತ ನಾವು ಏನಿರ್ತೈತಿ ನಾ ಕೇಳತ್ತೀನಿ. ಹುಡುಗಿ ಕೈ ಕೊಡಬೇಕು, ಕಬ್ಬಿನ ಪಡದಾಗ ಕುಂದಿರಬೇಕು, ದೋಸ್ತ್ ಫೋನ್ ಹಚ್ಚಬೇಕು, ಯಾಕಲೆ ಅನ್ನಬೇಕು, ಬರುವಾಗ ಎರಡು ಕೈ ಹಿಡ್ಕೊಂಡ್ ಬಾಲೆ ಅನ್ನಬೇಕು, ಪಡದಾಗ ಕುಂತ ಕಣ್ಣಾಗ ನೀರು ಹಾಕೋತ ಕುಡ್ಕೋತ ಹೇಳ್ಬೇಕು. ಕುಡೋದ್ರಿಂದ ಎಲ್ಲ ಸಾಲ್ವ್ ಆಗ್ಬಿಡ್ತೈತಿ. ಅದ ಮದ್ದ. ಹೌದನ? ಯಾಕೆ ಹೇಳು. ಆ ಟೈಮ್ನಾಗ ನೀವು ಕೊಟ್ಟಾಗ ನಿಮ್ಮನ್ನ ಬಿಟ್ಟಿರ್ತೀವಲ್ಲ, ಅದ ನಮ್ಮ ದೊಡ್ಡ ಗುಣ ಅನ್ಕೋರಿ. ನೀವು ನಿಮ್ಮ ಬಾಳೆ ಹಾಳು ಮಾಡ್ಬೇಕಂತ ಬೆನ್ನ ಹತ್ತಿದ್ರೆ ಅವಿ ನೀ ಎಲ್ಲಿದ್ರು ಬಿಡಂಗಿಲ್ಲ. ಆದ್ರೂ ನಾ ಲವ್ ಮಾಡಿದ ಹುಡುಗಿ, ನಾ ಇಷ್ಟಪಟ್ಟ ಹುಡುಗಿ, ನನ್ನ ಮನ್ಯಾಗ ಚಂದ ಇಲ್ಲ ಅಂದ್ರು ಕೊಟ್ಟ ಮನ್ಯಾಗ ಸುಖದಿಂದ ಇರ್ಲಿ, ಎಲ್ಲ ನೋವು ನನಗ ಇರ್ಲಿ ಅಂತ ಬಯಸ್ತೇವ್ ನಾವು. ಅದು ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡ ನೀನ, ನಾ ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡ ನೀನ, ಗೆಳತಿ ನನ್ನ ಹೆಸರಿಡ ನೀನ. ಅದು ಓಕೆ. ಮದುವೆ ಮಾಡ್ಕೊಂಡು ಮತ್ತ ಹುಡುಗರೆಲ್ಲ ಮತ್ತೆ ಇನ್ನೊಂದು ಹುಡುಗಿ ಲೈನ್ ಹೊಡ್ಯಾಕ ಹೋತಾರಲ್ಲ, ಅದು ಯಾಕ? ಅಪ್ಪಿ ನಿನ್ನ ಫೋನ್ ಎಸದು? ನನ್ನ ಫೋನ್ ಒಂದ ಐತಿ. ಸಿಮ್ ಎಸದು? ಎರಡೆರಡು. ನೀನ ಎರಡೆರಡು ಮೇಂಟೈನ್ ಮಾಡ್ತೀನಿ, ನಾ ಮೂರು ಮಾಡೋ ತಪ್ಪ ದೋಸ್ತ. ನಮ್ಮ ಹೆಣ್ಮಕ್ಳಿಗೆ ಯಾಕೆ ಸ್ಟೇಷನ್ಗೆ ಹೋತಾರ? ರೈಲ್ವೆ ಸ್ಟೇಷನ್ ಇಲ್ಲ, ಕಂಪ್ಲೇಂಟ್ ಕೊಡಕ್ ಹೋಗ್ತಿ. ಮತ್ತೆ ಕುಡಿದು ಬಂದು ಜಗಳ ಆಡಿ ಹೊಡೆದು ಬಡ್ದು ಎಲ್ಲ ಹೋತಾರ. ಇದು ಯಾವ ನ್ಯಾಯ? ನಮ್ಮ ಹೆಣ್ಮಕ್ಳಿಗೆ ಇದು ಕ್ವಶನ್ ಮಾಡ್ಬೇಕು. ನೀವು ಹೆಣ್ಮಕ್ಳು ಅವ್ರು ಮಾಡಿಲ್ಲ, ನೀನ ಮಾಡಾತಿ. ಅವ್ರ ಗಪ್ಪ ಕೂತಾರ. ಯಾಕಂದ್ರೆ ಹೆಣ್ಣಿನ ಮನಸ್ಸು ಹೆಣ್ಣಿಗೆ ತಿಳಿಯೋದು, ಗಂಡ್ ಮಕ್ಳಿಗಲ್ಲ. ನೀ ಹಣ್ಣ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ, ಒಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ, ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ, ಹಾಕೊಂಡ್ವಿ ನಾವು ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ, ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡ್ಸಾಕ. ನಮ್ಮ ಪರೇಡ್ ಸರ್ ಅವಾಗ ಹೇಳ್ಯಾರ ಏನಂತ, ಹಿಂದಕಲ್ ಕಾಲಾಗ ತಾಯಂದ್ರ ಸೀರೆ ಉಟ್ಕೊಂಡು ಇಲಕಲ್ ಸೀರೆ ಉಟ್ಕೊಂಡು ನಾಗರ ಹಾವಿನಂತ ಹೆಡೆಗೆ ಮಲ್ಲಿಗೆ ಹೂವ ಮುಡ್ಕೊಂಡು ಈಗ ಜಡಿ ನೋಡ್ಬೇಕ. ನಾ ಒಬ್ಬೊಬ್ರು ಜಡಿ ಕೋತಾಂಬರಿ ಸೇವಡ್ ಆಗ್ಯಾವ. ಈಗ ಅದೆಲ್ಲ ನೀವ ಮಾಡಿದವರು. ಆ ಜಡಿಗೆ ಹೂವ ಮುಡ್ಕೊಂಡು ತಲೆ ತುಂಬ ಕುಕುಮ ಹಚ್ಕೊಂಡು ಮೂನ್ಯಾ ಮೂಗುಬಟ್ಟು ಇಟ್ಕೊಂಡು ಆ ತಾಯಿ ಓಣಿ ಹಿಡ್ದ ಬಂದ್ಲಂದ್ರ 18 ವರ್ಷದಲ್ಲಿದ್ದ ಹಿಡ್ಕೊಂಡು 80 ವರ್ಷದ ಮುದುಕುತ್ತನ ಮಹಾಸಾಧ್ವಿ ಬಂದಳೆ, ಕೈ ಮುಗಿದು ಸೈಡ್ ಸರಿತಿದ್ರ ಕಕ್ಕ. ಈಗ ನೀವು ಮಾಡೋ ಪ್ಯಾಶನಕ್ಕ ನಮ್ಮನ್ನ ಬೇಡ. 80 ವರ್ಷದ ಮುದುಕ ನಾಳೆ ಡಮ್ಮನ ಅಂತ ಅಂತಾನವ. ಅಂತಾವ್ ಸದ್ಯಕ್ಕೆ ನೀವು ಅಲ್ಲಿ ಬರ್ತಿರ್ತೇವಲ್ಲ. ಅವ ಸದ್ಯಕ್ಕೆ ಚಲೋ ಮಾಡ್ಯಾನ. ಈಗ ಅವಾಗೆಲ್ಲ ಗೌರಮ್ಮತನ ಇದ್ರು, ನಮ್ಮ ಹೆಣ್ಮಕ್ಳು ಚಂದ ಕುಕ್ಮ ಚಂದ ಇದ್ರು. ಅವೇ ನೀವು ಮಾಡುವಂತ ಪ್ಯಾಶನ್ ನಿಮ್ಮನ್ನ ನೋಡಿ 4 ಮಂದಿ ಕಲಿಬೇಕು. ನಿಮ್ಮ ಬದುಕು ಹಾಳಾಗುವಂಗ ಇರಬಾರ್ದು ಪ್ಯಾಶನ್. ಅಟ್ಟ ನಾ ಹೇಳೋದು, ಭಗವಂತ ಭೂಮಿಗೆ ಬರ್ಬೇಕಾದ್ರೆ ಯಾರಿಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಟ್ಟು ಕೊಟ್ಟು ಕಳಿಸಿರ್ತಾನ ಕಕ್ಕ. ಹೆಚ್ಚಿಗೆ ಏನಾರ ಮಾಡಕ್ ಹೋದ್ರಿ ಅಂದ್ರೆ ಗಾಡಿ ಇಂಜಿನ್ ಸೀಸ್ ಹಾಕಾವ್. ನಂದೊಂದು ಕ್ವಶನ್, ಚಂದಗೆ ಸೀರೆ ಉಟ್ಕೊಂಡು ಮನ್ಯಾಗಿದ್ದವ್ರಿಗೆ ಬಿಡ್ತಾರ, ಇಂತಿಂತ ಡ್ರೆಸ್ ಹಾಕೊಂಡವ್ರಿಗೆ ಲೈನ್ ಹೊಡಿತಾರ? ಯಾಕ ಯಾಕ ಯಾಕ? ಸೀರೆ ಉಟ್ಟಾರಿ ಬೆನ್ನ ಹತ್ತದಲ್ಲ ನಾವು. ಅವ್ರು ಒಳ್ಳೆಯವರು. ಒಳ್ಳೆಯವರು. ನಿಮಗೆ ಯಾಕೆ ಬೆನ್ನ ಹತ್ತಿ ಹೇಳು? ಯಾಕ? ನಾ ಹೇಳಿಲ್ಲಪ್ಪ. ಸೌಂಡ್ ಮಾಡಂಗಿಲ್ಲ. ಈಗಿನ ಹುಡುಗರ ಬಾ ಸ್ಟ್ರಾಂಗ್ ಅದಾರ. ಹುಷಾರಾಗಿರ್ರಿ. ಬಾ ಮೊದಲ ಬಟಾ ಬೈಲಿಗೆ ಹಾಕ್ಯಾರ ಸ್ಟೇಜ್. ಮತ್ತೇನ ಅಂತಾರಲ್ಲ, ಸುಳ್ಳು ಗಾಳಿ ಸುಸ ಹತ್ತೈತಿ. ಮತ್ ತಂಗಿ ನನ್ನೇನ ಕೂಡೆ ಮತ್ ಬಾವು ಕನ್ಸ್ಯಾರ.
ನಾವೇನ್ ಹೆದರಂಗಿಲ್ಲ. ಹಾ, ನಮ್ಮನ್ನ ಕಾಪಾಡಕ ನಮ್ ಹೆಣ್ಮಕ್ಳು ಸಾಕಷ್ಟು ಇವ್ರು ಜನ ಬಂದಾರ. ಹೆದರಂಗಿಲ್ಲ. ಹೆದರಂಗಿಲ್ಲ. ಇವ್ರು ಯಾರು? ನಾವ್ ಯಾರು? ಯಾವ ಮೂರು ಬಿಟ್ರತ್ತಲ್ಲಪ್ಪ. ಯಾಕೋ ಯಾಕೋ ಅಣ್ಣ, ಯಾಕೋ? ಯಾಕೋ ಅಂತಕ್ಕೆಲ್ಲ ಇಂತಕ್ಕೆಲ್ಲಕ್ಕಿ ಹಾ ಮತ್ತ ನಾಕ್ ಮೇಂಟೈನ್ ಮಾಡ್ತಾರ ಗೊತ್ತಾ? ಇಲ್ಲಪ್ಪ ನಮ್ಮ ಮನಸ್ಸು. ನಾ ಹೇಳಿದ ಫೋನಿನ ಸಿಮ್ಮಪ್ಪಿ. ನಾ ಮನಸ್ಸು ಅಂದೇನಪ್ಪ ಅಣ್ಣ. ಅವಿ ಫೋನಿನ ಸಿಮ್ಮ ಯಾಕತ್ ಕೇಳು. ನಮ್ಮ ಹುಡುಗರು ಪ್ರೀತಿ ಹೆಂಗ ಗೊತ್ತ? ಹೆಂಗ್ ಹೆಂಗ್ ಅವ್ನವ್ನು 50 ವರ್ಷ ಸಾಲ್ಕಕ್ಕ ಆದ್ರೂ ಮರ್ಯಾಕ ಹೆಂಗಂತ ಕೇಳ. ಹೆಂಗ್ ಇಲ್ಲಿ PM ಬುದ್ನ್ಯಾಗ ಹನುಮಪ್ಪನ ಹೋಗ್ಲಿಕೈತಿ. ಹಾ ದೊಡ್ಡ ಜಾತ್ರೆ ದೊಡ್ಡ ಹೋಗ್ಲಿ. ಹಾ 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 ತಿಂಡಿಲಿ 4-5 ನಾಟಕ ಇರ್ತಾವ. ಹಾ ದಿನ ಒಂದೊಂದು ನಾಟಕ. ಹೌದಾ? ಅದ ಹೆಂಗ ಎಷ್ಟು ಡಿಸಿಪ್ಲಿನ್ ಮಾಡ್ತಾರ ನಾಟಕ ಅಂದ್ರೆ ನಿಜವಾಗಿ ನನ್ನ ರಂಗಭೂಮಿ ಜೀವನದೊಳಗ ನಿಮ್ಮ ಊರಾಗ ಆದಂತ ನಾಟಕ ನಾ ಎಲ್ಲೂ ನೋಡಿಲ್ಲ. ಅಷ್ಟು ಡಿಸಿಪ್ಲಿನ್ ಅಷ್ಟು ಚಂದ ನಾಟಕ ನಡೆಸ್ಕೊಡ್ತೀವಿ. ಸ್ಟೇಜ್ ಮ್ಯಾಗ ಯಾರು ಇರಂಗಿಲ್ಲ. ಎಟ್ಟು ನಾನು ಯಾಕಂದ್ರೆ 8 ರಿಂದ 9 ವರ್ಷ ರಂಗಭೂಮಿ ಜೀವನ ಮಾಡೀನಿ. ಆದ್ರೆ PM ಬುದ್ನಿ ಒಳಗೆ ನಾಟಕ ಆಡುವಂಥ ಕಲಾವಿದರು ನಾ ಎಲ್ಲಿನೂ ಒಬ್ರಿಗಿನ ಒಬ್ರು ಬಲ ಕಲಾವಿದರು. ಹೀರೋನ ಇರಲಿ ವಿಲನ ಇರಲಿ ಅಣ್ಣ, ನಿಜವಾಗಿ ಕಲಾವಿದರ ತವರೂರು ನಮ್ಮ PN ಬುದ್ನಿ ಗ್ರಾಮ. ನಾನು ಮನಸಾರೆ ನಾನು ವೈಯಕ್ತಿಕ ಹೇಳತ್ತೀನಿ, ನಿಜವಾಗಿ ಭಾಳ ಖುಷಿ ಪಡ್ತೀನಿ. ನೀ ಅವಾಗ ಸಿಗಬೇಕಿಲ್ಲ. ಹೆಂಗಿರುತ್ತೆ ಗಣಮಕ್ಳ ಪ್ರೀತಿ? ಆಕಿದು ಲಗ್ನ ಆಗಿರುತ್ತಾ, ನಂದು ಲಗ್ನ ಆಗಿರುತ್ತಾ. 25 ವರ್ಷ ಆದ್ಮೇಲೆ ಆಕಿ ಊರಿಗೆ ಬಂದಿರ್ತಾಳ, ನಾನು ಊರಿಗೆ ಬಂದಿರ್ತೀನಿ. ಹನುಮಪ್ಪನ ಒಕ್ಕಳ್ಯಾಗ ಆಕಿ ಅಚ್ಚಕ್ ನಿಂತಿರ್ತಾಳ, ನಾ ಈಚಕ್ ನಿಂತಿರ್ತೀನಿ. ಆಕಿಗೂ 4 ಮಕ್ಕಳು, ನನಗೂ 4 ಮಕ್ಕಳು. ನಾನು ಹೆಂಡತಿ ಐಶ್ವರ್ಯ ರೈ ಆಗಿರ್ತಾಳ ಮಗ್ಲ. ಹೌದಾ? ಆದ್ರೂ ಹಳೆ ಡವ್ ಅಲ್ಲಿ ಮುಂದೆ ನಿಂತಿರುತ್ತಲ್ಲ, ಅದು ಕಣ್ಣಿಗೆ ಬಿಡುತ್ತಲೇ ನನ್ನ ಮನಸ್ಸು ಹೇಳ್ತಿರುತ್ತ, ಏನದು ಲೇ ದೋಸ್ತ ಅಲ್ಲಿ ಮುಂದೆ ನಿಂದ ಮಾಜಾ ಡವ್ ನಿಂತೈತಿ ನೋಡ್ಲಿ ಅಂತ. ಅಟ್ಟ ಮನಸಾರೆ ಇಷ್ಟಪಟ್ಟಿರ್ತ. ನಿಮಗೇನು ಗೊತ್ತೋ ಹುಡುಗರು ಮನಸ್ಸು. ಅಕ್ಕ ನೋಡ್ರಿ, ಮನ್ಯಾಗ ನೀವು ಚಂದ ಗೊಂಬಿ ಕಪ್ಲೆ ಇದ್ರು ಇನ್ನೊಂದ್ ಹುಡುಗಿಗೆ ನೀ ಗೊಂಬ್ಯಾ ನಮ್ ಹೆಣ್ಣು ಮಕ್ಳು ಯಾವತ್ತಿದ್ರು ರಸಗುಲ್ಲ ಹಂಗ. ಹೌದು, ಮೆಜೆಸ್ಟಿಕ್ ಕ್ಯಾಸಿನೋ ಕೆಂಪ ಕೆಂಪ. ಹೌದು, ಗೋವಾ ಬಾತ್ಕೋಳಿ. ನಿಮ್ಮ ಅಕ್ಕನ ಸ್ಟೋರಿ ತೆಗಿಲೇನ? ಯಾಕ ನಮ್ಮ ಅಕ್ಕ ಅಟ್ ಚಂದಾಗಿ ಕ್ಯೂಟ್ ಕ್ಯೂಟ್ ಆಗಿ ನಿಮ್ಮ ಅಕ್ಕನ ನಿನಕಿನ ನಿಮ್ಮ ಅಕ್ಕನ ಪವಾಡ ಬಾಳದು ಗೋವಾದಾಗ. ಅಂದ್ರ ಅಷ್ಟು ಚಂದ ಸೀರೆ ಹಾಕೊಂಡ್ ತಿರ್ಗಾಡ್ರಿ ನಮ್ಮ ಅಕ್ಕ. ಹಾ, ಅಷ್ಟು ಗೌರಮ್ಮಗೆ ಎಲ್ಲಾರು ನೋಡ್ಯಾರ ಅಲ್ಲಿ. ಗೋವಾದಾಗ ಸೀರೆ ಹಾಕೊಂಡಾಳ. ಅವಿ ಸೀರೆ ಊಟ ಗೌರವ ಮನಸ್ಸೋಣ ಗೋವಾಕ್ ಯಾಕೆ ಹೋಗ್ಬೇಕ? ಅವಿ ಇಲ್ಲೇ ಕರ್ನಾಟಕದಾಗ ಅಂತಿದ್ರಲ್ಲ. ಹಂಗಲ್ಲ, ಅಂದ್ರ ನಮ್ ಸಂಸ್ಕೃತಿ ಅಲ್ಲಿ ಅಲ್ಲಿ ಗೊತ್ತಾಗ್ಬೇಕಲ್ಲ. ಅವಿ ಮೊದಲು ಇದ್ದೂರಾಗ ಮನಿಗೆ ಮಗ ಆಗ. ನಮ್ಮ ರಾಜ್ಯದೊಳಗೆ ನೀ ಗೌರಮ್ಮ ಆಗಿ ಬದುಕಿ ತೋರಿಸು, ಮಗ್ಗಲ್ ರಾಜ್ಯದಾರ ತಿಳ್ಕೋತಾರ. ಅಲ್ಲಿ ನಾವ್ ಹಿಂಗ ಅದಿವ ತೋರಿಸ್ಕೊಡ್ಬೇಕು. ಎಲ್ಲಿ? ಗೋವಾದಾಗ. ಹುಟ್ಟಿದ್ದೆಲ್ಲಿ? ಇಲ್ಲಿ ಕರ್ನಾಟಕ. ತಿಂದಿದ್ದೆಲ್ಲಿ? ಇಲ್ಲಿ ಕರ್ನಾಟಕ. ಬೆಳೆದಿದ್ದೆಲ್ಲಿ? ಇಲ್ಲೇ. ಮತ್ ನಿನ್ನ ಸಂಸ್ಕೃತಿ ತೋರ್ಸಕ್ ಏನ ಮಾವನ ಮನಿ ಏನ? ಮೊದಲ ನಾನು ತಾನು ತಾಯ್ನಾಡು ನಮ್ಮೂರು ಅನ್ನೋದು ನಿನಗಿರ್ಲಿ. ಇವತ್ತು ನಿಜವಾಗಿ ನಾವು ಗೋವಾದಾಗ ಹೆಂಗ್ ಅಡ್ಡಾಡಿವ ಅಂದ್ರ ಹಾಕೊಂಡಿದ್ದು ಒಟ್ಟಾದಾಗದಿಲ್ಲ. ನಾನು ಮಗ ಶಾಲ ನಾನು ಹಾಕೊಂಡೇನ್ರಿ, ದೊಡ್ಡದು ಬಾಳಿತ್ರಿ. ನಿಜವಾಗಿರೇನ ಇದಕ್ಕಿಷ್ಟು ಗೌರವ ಕೊಡ್ತಾರ ಗೋವಾದಾಗ ಎಷ್ಟೋ ಮಂದಿ ಕನ್ನಡಿಗರಂತ. ನಿನ್ನೆ ನನ್ನ ಗಾಡಿದು ಡೆಪೋಲ್ ಕಮ್ಮಿ ಆದಾಗ ರಾತ್ರಿ 12 ಗಂಟೆಗೆ ಅಂಗಡಿ ಓಪನ್ ಮಾಡಿ ನಮ್ಮ ಕನ್ನಡಿಗರು ಕರ್ನಾಟಕದ ಎಷ್ಟು ಜನ ಅದಾರ ಅಂದ್ರೆ 12 ಗಂಟೆಗೆ ಗಾಡಿದ ಡೆಪೋಲ್ ತೆಗೆದು ಅಂಗಡಿ ಓಪನ್ ಮಾಡಿ ಕೊಟ್ರಣ. ಅಷ್ಟು ರೆಸ್ಪೆಕ್ಟು, ಅಷ್ಟು ಪ್ರೀತಿ ನಮಗೂ ಕೊಡ್ತಾರಲ್ಲ ಗೊತ್ತಿಲ್ಲನ. ಇದಕ್ಕೆ ಮಾತ್ರ ಎಲ್ಲಿ ಹೋದ್ರು ಗೌರವ ಸಿಗುತ್ತಾ. ಅಷ್ಟು ಪವರ್ಫುಲ್ ಇದಕ್ಕೈತಿ. ಇದೊಂದು ಜನ್ಮ ನಾವು ಕನ್ನಡಿಗರಾಗಿ ಹುಟ್ಟಿವಲ್ಲ ಲಕ್ಷ್ಮವ್ವ, ಈ ಮಣ್ಣಾಗ ಹುಟ್ಟಿವಲ್ಲ, ಇದ ನಮ್ಮ ಸೌಭಾಗ್ಯ. ಮುಂದಕ್ಕೆ ನಾವು ಎಲ್ಲಿ ಹುಡ್ತೀವೋ ಏನ್ ಹಾಕಿವೋ ಗೊತ್ತಿಲ್ಲ. ಆದ್ರೆ ಇದೊಂದು ಜನ್ಮದಾಗ ಹುಟ್ಟಿ ಬಂದಿವಣ. ಒಂದು ಮಾತು ಹೇಳ್ತೀನಿ, ದುಡ್ಕೊಂಡು ತಿನ್ರಿ, ತಲೆ ಹೊಡ್ಕೊಂಡು ಒಟ್ಟ ತಿನ್ಬೇಡ್ರಿ. ಹಾ ಬ್ಯಾಂಕ್ ಕಾಕಾನಿ ದುಡ್ಕೊಂಡು ತಿನ್ರಿ, ದುಡ್ದಾರ ತಿನ್ಬೇಡ್ರಿ. ಒಳ್ಳೇದು ಮಾಡಕ್ ಆಗೋದಾದ್ರೆ ಮಾಡೋಣ ಕಾಕ, ಕೆಟ್ಟದ ಮಾತ್ರ ಮಾಡೋದು ಬೇಡ. ನಮಗ್ ತಂದು ಹಾಕ್ರಿ. ಏನು ವಿಮಾಲ? ಇಲ್ಲ ಅಂದ್ರ ಅಕ್ಕಿ ಜಾಳ. ನಿಮ್ಮ ತಂಗಿ ಬ್ರ್ಯಾಂಡ್ ಯಾವ್ದು ಕೇಳ? ಅಲ್ಲ ಇಲ್ಲ ಹಂಗೆ ಅಂತವೆಲ್ಲ ಭಾಳ ಸೂಕ್ಷ್ಮ. ನಾವು ಹೆಣ್ಮಕ್ಳು ಆತರ ಕೆಟ್ಟ ಕೆಲಸ ಮಾಡಂಗಿಲ್ಲ. ಅವಿ ಬಾ, ಸೂಕ್ಷ್ಮಿಂದ ದೊಡ್ಡ ವ್ಯವಹಾರ ಮಾಡತ್ತೀರಿ ಬಾ ನೀವು. ಓಕೆ, ಈಗ ಮುಂದಿನದಾಗಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ಮಂಜು ಅವರ